ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಏಷ್ಯಾಟಿಕ್ ಸೊಸೈಟಿಯನ್ನು ಯಾವಾಗ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು? ಸಾಮಾನ್ಯ ಶತ 1784ರಲ್ಲಿ ಮಾಡಿದ್ರ, ಇಲ್ಲ ಸಾಮಾನ್ಯ ಶತ 800ರಲ್ಲಿ ಮಾಡಿದ್ರ, ಇಲ್ಲ ಸಾಮಾನ್ಯ ಶತ 837ರಲ್ಲಿ ಮಾಡಿದ್ರ, ಇಲ್ಲ ಸಾಮಾನ್ಯ ಶತ 850ರಲ್ಲಿ ಮಾಡಿದ್ರ. ಏಷ್ಯಾಟಿಕ್ ಸೊಸೈಟಿಯನ್ನು ಏಷ್ಯಾಟಿಕ್ ಸೊಸೈಟಿ ಬೆಂಗಾಲ್ ಎಂದು ಮರುನಾಮಕರಣ ಮಾಡಿದ್ದು ಸಾಮಾನ್ಯ ಶತ 1832ರಲ್ಲಿ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಯಾವ ಕೃತಿಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು? ರಾಮಾಯಣವನ್ನು ಪ್ರಕಟಿಸ್ತಾ, ಇಲ್ಲ ಮಹಾಭಾರತವನ್ನು ಪ್ರಕಟಿಸ್ತಾ, ಇಲ್ಲ ಭಗವದ್ಗೀತೆಯನ್ನು ಪ್ರಕಟಿಸ್ತಾ, ಇಲ್ಲ ವೇದಗಳನ್ನ ಪ್ರಕಟಿಸುತ್ತಾ? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಭಗವದ್ಗೀತೆ ಕೃತಿಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಶಾಕುಂತಲನ, ಇಲ್ಲ ಭಗವದ್ಗೀತೆನ, ಇಲ್ಲ ಮನುಸ್ಮೃತಿನ, ಇಲ್ಲ ಯೋಗ ಸೂತ್ರನ? ಭಗವದ್ಗೀತೆಯು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಲಿಯಂ ಜೋನ್ಸ್ ಯಾವ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು? ವೇದಗಳನ್ನ ಸಿದ್ಧಗೊಳಿಸಿದ್ರ, ಇಲ್ಲ ಶಾಕುಂತಲನ ಸಿದ್ಧಗೊಳಿಸಿದ್ರ, ಇಲ್ಲ ಉಪನಿಷತ್ಗಳನ್ನ ಸಿದ್ಧಗೊಳಿಸಿದ್ರ, ಇಲ್ಲ ಪುರಾಣಗಳನ್ನು ಸಿದ್ಧಗೊಳಿಸಿದ್ರ? ವಿಲಿಯಂ ಜೋನ್ಸ್ ಶಾಕುಂತಲ ಕೃತಿಯನ್ನು ಇಂಗ್ಲಿಷ್ಗೆ ಸಿದ್ಧಗೊಳಿಸಿದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪ್ರಾಚೀನ ಸ್ಥಳನಾಮಗಳಲ್ಲಿ ಮಗಧದ ಇಂದಿನ ಹೆಸರೇನು? ಕೇರಳನ, ಇಲ್ಲ ಬಿಹಾರನ, ಇಲ್ಲ ಒರಿಸ್ಸನ, ಇಲ್ಲ ದೆಹಲಿನ? ಪ್ರಾಚೀನ ಸ್ಥಳನಾಮಗಳಲ್ಲಿ ಮಗಧದ ಇಂದಿನ ಹೆಸರು ಬಿಹಾರವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಳಿಂಗದ ಈಗಿನ ಹೆಸರೇನು? ಬಿಹಾರನ, ಇಲ್ಲ ಒರಿಸ್ಸನ, ಇಲ್ಲ ಕೇರಳನ, ಇಲ್ಲ ದೆಹಲಿನ? ಕಳಿಂಗದ ಈಗಿನ ಹೆಸರು ಒರಿಸ್ಸವಾಗಿದೆ ಅಂತ ಹೇಳ್ಬೋದಾಗಿದೆ. ಚೇರ ರಾಜವಂಶದ ಈಗಿನ ಹೆಸರೇನು? ಒರಿಸ್ಸನ, ಇಲ್ಲ ಬಿಹಾರನ, ಇಲ್ಲ ಕೇರಳನ, ಇಲ್ಲ ದೆಹಲಿನ? ಚೇರ ರಾಜವಂಶದ ಈಗಿನ ಹೆಸರು ಕೇರಳವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇಂದ್ರಪ್ರಸ್ಥದ ಈಗಿನ ಹೆಸರು ಏನು? ಅಲಹಾಬಾದ, ಇಲ್ಲ ದೆಹಲಿನ, ಇಲ್ಲ ಮುಂಬೈಯ, ಇಲ್ಲ ಚೆನ್ನೈಯ? ಇಂದ್ರಪ್ರಸ್ಥದ ಈಗಿನ ಹೆಸರು ದೆಹಲಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪ್ರಯಾಗದ ಈಗಿನ ಹೆಸರೇನು? ಅಲಹಾಬಾದ, ಇಲ್ಲ ಚೆನ್ನೈಯ, ಮುಂಬೈಯ, ಇಲ್ಲ ವಡೋದರನ? ಪ್ರಯಾಗದ ಈಗಿನ ಹೆಸರು ಅಲಹಾಬಾದ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇಂದಿಗೂ ಉಳಿದುಕೊಂಡಿರುವ ಕೆಲವು ಪ್ರಾಚೀನ ಸ್ಥಳನಾಮಗಳಿಗೆ ಉದಾಹರಣೆ ಯಾವುವು? ಮೊದಲನೇ ಆಪ್ಷನಲ್ಲಿ ನೋಡೋದಾದರೆ ಮದ್ರಾಸ್, ಬರೋಡಾ, ಬೊಂಬೈ ಅಂತ ಇದೆ. ಎರಡನೇ ಆಪ್ಷನಲ್ಲಿ ನೋಡೋದಾದರೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಅಂತ ಇದೆ. ಮೂರನೇ ಆಪ್ಷನಲ್ಲಿ ನೋಡೋದಾದರೆ ಬಿಹಾರ, ಒರಿಸ್ಸಾ, ಕೇರಳ ಅಂತ ಇದೆ. ನಾಲ್ಕನೇ ಆಪ್ಷನಲ್ಲಿ ನೋಡೋದಾದರೆ ಇಂದ್ರಪ್ರಸ್ಥ, ಪ್ರಯಾಗ, ಕಳಿಂಗ ಅಂತ ಇದೆ. ಇಂದಿಗೂ ಉಳಿದುಕೊಂಡಿರುವ ಕೆಲವು ಪ್ರಾಚೀನ ಸ್ಥಳನಾಮಗಳಿಗೆ ಉದಾಹರಣೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರವಾಗಿದೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಬಿ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ.